ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಬಡಿಗೆ ಎಲ್ಲರಿಗೂ ಸ್ವಾಗತ. ಇವಾಗ ನಾನು ಚಿಕ್ಕಲಹಳ್ಳಿ ಡ್ಯಾಮ್ ಹತ್ರ ಇದ್ದೀನಿ. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಸೈಕಲಲ್ಲಿ ಹೋಗ್ತಾ ಇದ್ದೀನಿ. ಮಳೆ ಬರೋಂಗಿದೆ, ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಆ ಚಾನ್ಸಲ್ಲಿ ಮೆಲ್ಲ ಹೋಗ್ತಾ ಇದ್ದೀನಿ. ಇಲ್ಲ ಬೀಜರ್ ಬಂದಿದೆ, ಕೆಳಗೆ ಹೋಯ್ತಾ ಆಯಿತು. ಸ್ವಲ್ಪ ಬ್ರೇಕ್ ಕಮ್ಮಿ ಇದೆ. ಇಷ್ಟು ದಿನ ಸೈಕಲ್ ಓಡ್ಸೋಕ್ಕೇ ಆಗಿಲ್ಲ, ಯಾಕೆಂದರೆ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇತ್ತು. ಇವತ್ತು ಅಷ್ಟೇ ಭಾರಿ ಮಳೆಯಲ್ಲಿ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹೋಗೋಣ ಅಂತ. ಕೆಲಸನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮನೇಲಿ ಕೂರೋದು, ಎಲ್ಲಿ ಹೋಗೋಕ್ಕೂ ಆಯ್ತಿಲ್ಲ. ಇಲ್ಲಿಂದ ಜಸ್ಟ್ 3 ಕಿಲೋಮೀಟ್ರಿಂದ ತೋಡಲ್ಲೆಲ್ಲ ನೀರು ತುಂಬ್ತಿಲ್ಲ. ಸಣ್ಣ ವಯಸ್ಸಲ್ಲಿ ಇದ್ದಾಗ ನಾವಿಲ್ಲಿ ಬಂದ್ಬಿಟ್ಟು ಮೀನು ಹಿಡಿತಾ ಇತ್ತು. ಮೀನು ಹಿಡಿಯುವಂಥ ಪ್ಲೇಸ್ ಇದು. ಹೋಗುವ, ಮುಂದೆ ಹೋಗುವ. ಇಲ್ಲಿಗೆ ಟಯರ್ಡ್ ಆಗ್ಬಿಡ್ತು. ಸ್ವಲ್ಪ ಮಳೆ ಬರ್ತಿದೆ. ಈ ಥರನೇ ಮಳೆ, ಸುಮ್ಮನೆ ಮಳೆ ಕೂರುವಾಗ ಮಳೆ ಇರಲ್ಲ. ಎಲ್ಲಾದರೂ ಹೋಗ್ಬೇಕಂದ್ರೆ ಮಳೆ ಬರುತ್ತೆ. ಈ ಕಡೆ ಕಾಡು, ಈ ಕಡೆ ಕಾಫಿ ತೋಟ. ಇಲ್ಲಿ ಬಂದಾಗ ಮಳೆ ಬರ್ತಾ ಇದೆ. ನಿಮ್ಗೆ ಕಾಣ್ತಿಲ್ಲ ಕ್ಯಾಮ್ರಾದಲ್ಲಿ, ಆದರೆ ಮಳೆ ಬರ್ತಾ ಇದೆ. ಒಂದು 5 ನಿಮಿಷ ವೆಯ್ಟ್ ಮಾಡುವ, ಕಮ್ಮಿ ಆಗುತ್ತೆ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಆಗೋ ಗ್ಯಾಪಲ್ಲಿ ಹೋಯ್ತಾ ಇರಬೇಕು. ಇನ್ನು ಮಳೆಗಾಲದಲ್ಲಿ ಸೈಕಲ್ ತೆಗಿಯೋಕ್ಕಾಗಲ್ಲ ಆ್ಯಕ್ಚುಲಿ. ಸೈಕಲ್ದು ಇದರೊಳಗೆಲ್ಲ ಹೋಗ್ಬಿಟ್ರೆ ಗ್ರೀಸ್ ಹೋಗ್ಬಿಡ್ತದೆ, ಸೈಕಲ್ ಹಾಳಾಗ್ಬಿಡ್ತದೆ. ಮಳೆಗಾಲದಲ್ಲಿ ಸೈಕಲ್ ತೆಗಿಯೋಕ್ಕೇ ಆಗಲ್ಲ. ಈ ಥರ ಸಣ್ಣ ಪುಟ್ಟಲ್ಲಿ ಹೋಗ್ಬೋದು, ಒಂದು 5 ಕಿಲೋಮೀಟ್ರು 10 ಕಿಲೋಮೀಟ್ರಲ್ಲಿ ಹೊಡಿಬೋದು. ಅದಕ್ಕಿಂತ ಜಾಸ್ತಿ ಹೋಗ್ಬಿಟ್ರೆ ಕಷ್ಟ. ಈಗ ನಮಗೆ ಹತ್ತಿರ ಇರೋದು ಇದೊಂದೇ, ಚಿಕ್ಕಲಹಳ್ಳಿ ಡ್ಯಾಮ್ ಹತ್ರ. ಇನ್ನು ಮಿಕ್ಕಿದಿರೋದೆಲ್ಲ 10 ಕಿಲೋಮೀಟ್ರ್ ಮೇಲೆ ಇರೋದು. ಸೈಕಲ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇನ್ನೊಂದು ನಮಗೆ ಬೈಕಲ್ಲಿ ಕವರ್ ಮಾಡುವ, ಯಾವತ್ತಾದರೂ ಫ್ರೀ ಇರುವಾಗ ಬೈಕಲ್ಲಿ ಕವರ್ ಮಾಡುವ. ಈಗ ಕಂಟಿನ್ಯೂ ಆಗಿ ಒಂದು 4 ದಿನ ರಜೆ ಆಗ್ಬಿಡ್ತು ಈಗ. ಅಯ್ಯೋ, ಒಂದು 2 ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ಒಂದು 3 ದಿನಲ್ಲಿ. ಮತ್ತು ಬೈಕ್ ರೆಡಿ ಮಾಡೋಕ್ಕೆ ಅದಕ್ಕೆ ಟೈಮ್ ಬೇಕಿತ್ತು. ಯಾವ ಟೂರಿಸ್ಟ್ ಪ್ಲೇಸು ಕವರ್ ಮಾಡೋಕ್ಕಾಗಲ್ಲ. ಆಗ ಈಗ ಟೈಮ್ ಇದೆಯಲ್ಲ, ಇದೊಂದು ಚಿಕ್ಕಹಳ್ಳಿಯಿಂದ ಕವರ್ ಮಾಡಿಬಿಡೋಣ ಅಂತ. ಮತ್ತು ನಮಗೆ ಬೈಕಲ್ಲಿ ಆರಾಮಾಗಿ ಮಾಡುವ. ಇಲ್ಲಿಂದ ಹೋಗ್ಬೋದು. ಇಲ್ಲಿ ಅಷ್ಟು ನೀರು ಬಂದಿಲ್ಲ, ಇನ್ನೂ ಬರೋದು ಗುರು, ಇನ್ನೂ ಮೇಲೆ ಬರೋದು ನೀರು. ಈಗ ಅಷ್ಟು ಬಂದಿಲ್ಲ. ಇನ್ನೊಂದು 1 ತಿಂಗಳು ಕಳೆದು ಬಿಟ್ರೆ ಇಲ್ಲಿ ನೀರೆಲ್ಲ ಬಂದುಬಿಡ್ತದೆ ಈ ಕಡೆಗೆ. ಬ್ಯಾಕ್ದು ಬ್ರೇಕ್ ಇಲ್ಲ, ಡೈರೆಕ್ಟ್ ಒಳಗೆ ಹೋಗ್ಬಿಡ್ತೀನಿ ಅಷ್ಟೇ. ನೋಡಿ, ಇದೆ ಚಿಕ್ಕಲಹಳ್ಳಿ ಡ್ಯಾಮ್. ಒಳ್ಳೆ ಕ್ಲೌಡಿ ಇರೋಂಥ ವೆದರ್. ಈಗ ಬ್ಲ್ಯಾಕ್ ಆಗಿದೆ. ಇವತ್ತು ಜನ ಕಮ್ಮಿ. ಅಲ್ಲೊಂದು ದೇವಸ್ಥಾನ ಬರುತ್ತೆ, ಅದು ಬೇರೆ ಮುಳುಗೋಗಿದೆ. ಈ ವರ್ಷ ಎಷ್ಟು ನೀರು ಕಮ್ಮಿ ಆಗಿರೋದು. ದೇವಸ್ಥಾನದೆಲ್ಲ ಈಸಿಯಾಗಿ ನೋಡ್ಬೋದಿತ್ತು. ಇನ್ನು ನಮಗೆ ಆ ಕಡೆಯಿಂದ ಬರುವ, ಮೇಲೆ ಹತ್ತಿ ಬರುವ. ನಾವು ಈ ಕಡೆಯಿಂದ ಕೆಳಗೆ ಹೋಗ್ಬಿಡುವ. ಈ ಬ್ರಿಡ್ಜ್ ಹತ್ರ ಫೋಟೋ ತೆಗೆಯೋ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರೇ ಇಲ್ಲ ಈ ಕಡೆಗೆ. ಇಲ್ಲಿಂದ ಒಂದು ಫೋಟೋ ತೆಗೆಯುವ ನಮ್ಮ ಸೈಕಲದು. ಬನ್ನಿ, ಇನ್ನು ಆ ಕಡೆ ಹೋಗ್ಬಿಟ್ಟು ಮೇಲೆ ಹತ್ತು ಬಿಡೋಣ. ಆಗ ಇದೇ ಬಂದು ಚಿಕ್ಕಲಹಳ್ಳಿ ಗೇಟು. ಈ ಗೇಟ್ ಹಚ್ಬಿಟ್ಟು ಹೋಗ್ಬೇಕು ಒಳಗೆ. ಸುಮಾರು ರಶ್ ಇದ್ದರೆ ಈ ಕಡೆ ಒಳಗೆ ಬಿಡಲ್ಲ, ಎಲ್ಲ ಅಲ್ಲೇ ಪಾರ್ಕ್ ಮಾಡ್ತಾರೆ. ಇವತ್ತು ಜನ ಕಮ್ಮಿ ಇದ್ದಾರೆ. ಇಲ್ಲಿ ಎಂಟ್ರಿ ಫೀಸು ಯಾವುದೊಂದು ಫೀಸ್ ಇಲ್ಲ. ನಿಮಗೆ ಆರಾಮಾಗಿ ಬಂದ್ಬಿಟ್ಟು ಚಿಕ್ಕಲಹಳ್ಳಿ ಡ್ಯಾಮ್ ನೋಡ್ಕೊಂಡು ಹೋಗ್ಬೋದು. ಈ ಥರ ಸಂಜೆ ಬಂದುಬಿಟ್ರೆ ಈ ಥರ ಒಂದು ಕ್ಲೈಮೇಟು, ಈ ಥರ ಒಂದು ವ್ಯೂ ಸಿಗುತ್ತೆ ನಿಮಗೆ.
ದಿನಾಂಕ ಅಂತಂದರೆ ಜೂನ್ 27. ಇನ್ನೊಂದು 15 ದಿನ 20 ದಿನ ಕಳೆದ್ಬಿಟ್ಟು ನೀವು ಬನ್ನಿ, ಆಗ ನೀರು ತುಂಬಿರುತ್ತೆ ಅಲ್ಲಿ. ಅವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀರು ಫಾಲ್ ಆಯ್ತಾ ಇರ್ತದೆ. ನೀವು ಬಂದ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಇದೊಂದು ಸೂಚನೆ ಆಗಿರಲಿ, ಅದಕ್ಕೆ ಈ ವಿಡಿಯೋ ಮಾಡ್ದಂಗೆ ಆಯಿತು. ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ, ಕುಶಾಲನಗರ ಬಂದುಬಿಟ್ರೆ ಕುಶಾಲನಗರದಿಂದ 14 ಕಿಲೋಮೀಟ್ರ್ ಇಲ್ಲಿ. ಮೈಸೂರಿಂದ ಆದರೆ 102 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಆರಾಮಾಗಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಏನು ಬ್ರೋ, ಈಗ ಸಮಯ ಬಂದ್ಬಿಟ್ಟು ಏನು 6 ಗಂಟೆ ಆಗಿದೆಯಾ ಅಂತ ಕೇಳಿದ್ರೆ, ಈಗ ಸಮಯ ಬಂದರೆ ಬರೀ 3 ಗಂಟೆ. 3 ಗಂಟೆಗೆ ಇಷ್ಟೊಂದು ಕ್ಲೈಮೇಟ್ ನೋಡಿ, ಎಷ್ಟು ಕತ್ಲಾಗ್ಬಿಡ್ತು ನೋಡಿ. ಇನ್ನು ನಮಗೆ ಹೋಗ್ಬಿಡುವ, ನಮ್ಮ ಸೈಕಲ್ ಇಲ್ಲಿದೆ. ಯಾಕಂದರೆ ಇನ್ನು ಮಳೆ ಬಂದರೆ ಕಷ್ಟ. ಬೇಗ ಹೋಗ್ಬಿಡುವ, ನಮ್ಮ ಸೈಕಲ್ ಇಲ್ಲಿದೆ. ನೆಕ್ಸ್ಟ್ ಮಳೆ ಬಂದುಬಿಟ್ರೆ ತೊಂದರೆ ಆಗುತ್ತೆ, ಅದಕ್ಕೆ ಈಗ ಹೋಗ್ತಾ ಇದ್ದೇನೆ. ಈಗ ರೋಡ್ ಚೆನ್ನಾಗಿದೆ, ಆ ಕಡೆ ಕಾಡಾಗ್ಬಿಟ್ಟು ಚೆನ್ನಾಗಿರುತ್ತೆ ರೋಡ್ ನೋಡೋಕ್ಕೆ. ಇದು ಡೈರೆಕ್ಟ್ ದುಬಾರಿ ಹೋಗ್ಬೋದು. ಹಿಂಗೆ ಹೋಗ್ಬಿಟ್ರೆ ಸ್ಟೇಟ್ ಹೋಗ್ಬಿಟ್ರೆ, ಹಿಂಗೆ ಹೋಗ್ಬಿಟ್ರೆ ನಮ್ಮ ಮನೆ ಕಂಬಿ ಮನೆ ಸುಂಟಿಗಪ್ಪಲ್ಲಿ ಹೋಗ್ಬೋದು ಹಿಂಗೆ ಹೋದರೆ. ಆಗ ಅಷ್ಟೇ ಇವತ್ತಿನ ವೀಡಿಯೋ. ಹಾಗೆ ಮುಂದೆ ಒಂದು ಒಳ್ಳೆಯ ಒಂದು ವೀಡಿಯೋಲಿ ಸಿಕ್ಕೋಣ. ಅದುವರೆಗೂ ಬಾಯ್ ಬಾಯ್.